ನಮಸ್ಕಾರ ಸ್ನೇಹಿತರೆ. SSC ಡಿಪಾರ್ಟ್ಮೆಂಟ್ ಇಂದ ಭಾರತದಾದ್ಯಂತ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೋಸ್ಕರ 12,256 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅರ್ಜಿ ಸಲ್ಲಿಸುವ ವಿಧಾನ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೂ ಏನೇನು ಬದಲಾವಣೆಗಳು ಮಾಡಿದ್ದಾರೆ, ಏಜ್ ಬಗ್ಗೆ ಏನು ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ನೀವು ಮೊದಲನೇ ಬಾರಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ತರಹದ ವಿಡಿಯೋಗಳನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ನಿಮಗೆ ಇದರ ಮಾಹಿತಿ ತಿಳಿತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಬದಿ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಓಕೆ, ವಿಡಿಯೋದೆಲ್ಲ ಮುಂದುವರಿಯೋಣ. ನೋಡಿ ಸ್ನೇಹಿತರೆ, ಇದು SSC ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂತಹ ಅಫಿಷಿಯಲ್ ನೋಟಿಫಿಕೇಶನು. ಇದರಲ್ಲಿ ಏನೇನು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಂತ ನಾರ್ಮಲ್ ಆಗಿ ನಮಗೆ ಇಂಪಾರ್ಟೆಂಟ್ ಇರುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 21/5/2026 ಪ್ರಾರಂಭವಾಗಿದೆ. ಹಾಗೂ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/6/2026 ರಾತ್ರಿ 11 ಗಂಟೆ. ನೆನಪಿರಲಿ ಸ್ನೇಹಿತರೆ, ರಾತ್ರಿ 12 ಗಂಟೆವರೆಗೂ ಇರುವುದಿಲ್ಲ, ರಾತ್ರಿ 11 ಗಂಟೆನೇ ಲಾಸ್ಟು. ಆಮೇಲೆ ಲಾಸ್ಟ್ ಡೇಟಿಗೆ ಬಂದು ಅಪ್ಲೈ ಮಾಡೋರಿಗೆ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇರಬೇಕು. ಲಾಸ್ಟ್ ಡೇಟು ಪೇಮೆಂಟ್ ಮಾಡೋಕ್ಕೆ 1 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 23/6/2026 ರಾತ್ರಿ 11 ಗಂಟೆ ಒಳಗಡೆ ಪೇಮೆಂಟ್ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟು ನಿಮ್ದು ಏನಾದರೂ ಕರೆಕ್ಷನ್ ಇದೆ ಅಂದರೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ 29/6/2026 1/7/2026 ಕರೆಕ್ಷನ್ ವಿಂಡೋ ಓಪನ್ ಆಗ್ತದೆ. ಅಷ್ಟರಲ್ಲಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸಾಮ್ ಡೇಟು. ಎಕ್ಸಾಮ್ ಬಂದುಬಿಟ್ಟು ಟ್ರಯಲ್ 1 ಟ್ರಯಲ್ 2 ಅಂತ 2 ಎಕ್ಸಾಮ್ ಇರುತ್ತೆ. ಅದರಲ್ಲಿ ಟ್ರಯಲ್ 1 ಎಕ್ಸಾಮು ಆಗಸ್ಟಿಂದ ಸೆಪ್ಟೆಂಬರ್ ಒಳಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಕನ್ಫರ್ಮ್ ಡೇಟ್ ಕೊಡಲಿಲ್ಲ. ಅದಾದ ನಂತರ ಸೆಕೆಂಡ್ ಎಕ್ಸಾಮ್ ಬಂದುಬಿಟ್ಟು ಡಿಸೆಂಬರಲ್ಲಿ 2026 ಡಿಸೆಂಬರಲ್ಲಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆಗಳಾದರೆ ಅಥವಾ ಏನಾದರೂ ಡೌಟ್ಗಳಿದ್ದರೆ ಇಲ್ಲಿ ಅಪ್ಲಿಕೇಶನ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದ್ರೆ ಮಾಹಿತಿನ ಕೊಡ್ತಾರೆ. ಮುಂದೆ ನೋಡೋದಾದರೆ ಇಲ್ಲಿ ನೋಡಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಬಂದುಬಿಟ್ಟು ಇಲ್ಲಿ ಸುಮಾರು ರೀತಿ ಜಾಬ್ಗಳಿವೆ. ಇಲ್ಲಿ ನೋಡಿ ತುಂಬ ಜಾಬ್ಗಳಿವೆ. ಒಂದೊಂದು ಜಾಬಿಗೆ ಒಂದೊಂದು ರೀತಿಯ ಏಜ್ ಲಿಮಿಟ್ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ನಾವು ಕಾಮನ್ ಆಗಿ ನೋಡೋದಾದರೆ ಗೆಜೆಟೆಡ್ ಗ್ರೂಪ್ ಬಿ ಹುದ್ದೆಗಳೆಲ್ಲವ 18ರಿಂದ 30 ಏಜ್ ಒಳಗಡೆನೆ ಇದೆ. ಹಾಗೆ ಗ್ರೂಪ್ ಸಿ ಹುದ್ದೆಗಳು 18ರಿಂದ 27 ಇದೆ ನೋಡಿ. ಇದು ನಾರ್ಮಲ್ ಪರ್ಸನ್ಸ್ಗೆ ಅಂದರೆ ಜನರಲ್ ಮೆರಿಟಲ್ಲಿ ಇರೋವಂಥವರಿಗೆ. ಅದಾದ ನಂತರ OBC ಅವರಿಗೆ ಕಡೆಗೆ SC ST ಅವರಿಗೆಲ್ಲ ಏಜ್ ರಿಲ್ಯಾಕ್ಷನ್ಸ್ ಇರ್ತದೆ. ಹಾಗೆ ಕಾಮನ್ ಆಗಿರುತ್ತೆ ಅದು. ಇದರಲ್ಲಿ ನಿಮಗೆ ಯಾವ ಜಾಬಿಗೆ ಅಪ್ಲೈ ಮಾಡಬೇಕು ಅಂತ ನೀವು ಸರಿ ಮಾಡಿ ನೋಡಿಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಓಕೆ, ಹೀಗೆ ನಿಮ್ದು ಏಜ್ ರಿಲ್ಯಾಕ್ಷನ್ ಯಾವುದು ಅನ್ನೋದನ್ನು ನೀವು ನಿಮ್ಗೆ ಬೇಕಾದ್ರೆ ಈ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ. ಮುಂದೆ ನೆಕ್ಸ್ಟ್ ನೋಡೋದಾದರೆ ಅದೇ ರೀತಿಯಲ್ಲಿ ಇಲ್ಲಿ SC ಅವರಿಗೆ 5 ವರ್ಷ ರಿಲ್ಯಾಕ್ಷನ್, OBC 3 ವರ್ಷ, ಅಂಗವಿಕಲರಿಗೆ 10 ವರ್ಷ, ಹಾಗೆ PWD ಅಂಗವಿಕಲರಿಗೆ 13 ವರ್ಷ ಏಜ್ ರಿಲ್ಯಾಕ್ಷನ್, ಹಾಗೆ ಅಂಗವಿಕಲರಲ್ಲಿ SC ST ಆಗಿದ್ರೆ 15 ವರ್ಷ ಏಜ್ ರಿಲ್ಯಾಕ್ಷನ್. ಇದೇ ರೀತಿ ಇರ್ತದೆ. ಇಲ್ಲಿ ನೋಡಿ ಎಜುಕೇಶನ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ 8ನೇ ನಂಬರಲ್ಲಿ. ಇದರಲ್ಲಿ ಏನಿದೆ ಅಂದರೆ ಬ್ಯಾಚುಲರ್ ಡಿಗ್ರಿ ಕಾಮನ್ ಆಗಿ ಆಗಲೇಬೇಕು. ಆದರೆ ಯಾವ್ಯಾವ ಎಜುಕೇಷನ್ ಅಂದರೆ ಯಾವ್ಯಾವ ಜಾಬಿಗೆ ಡಿಗ್ರಿಯಲ್ಲಿ ಯಾವ್ಯಾವ ಕೋರ್ಸನ್ನು ಮಾಡಿರಬೇಕು ಅನ್ನೋದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ನೋಡಿಕೊಂಡು ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತೀರಿ, ಅದಕ್ಕೆ ಯಾವ ಡೀಟೇಲ್ಸ್ ಕೇಳಿದ್ದಾರೆ ಅನ್ನೋದನ್ನು ಸರಿಯಾಗಿ ಇಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಈಗ ನಾನು ಈ ವಿಡಿಯೋದಲ್ಲಿ ಹೇಳ್ಬೋದು, ಬಟ್ ಇಲ್ಲಿ ಒಂದೇ ಅಪ್ಲಿಕೇಶನಲ್ಲಿ ತುಂಬ ಜಾಬ್ಗಳಿವೆ. ಹಾಗಾಗಿ ಯಾವ್ಯಾವ ಜಾಬಿಗೆ ಏನೇನು ಡೀಟೇಲ್ಸ್ ಬೇಕು ಅನ್ನೋದನ್ನು ಎಜುಕೇಷನ್ ಅಂದನ್ನು ಇಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಏನಿದೆ ಅಂದರೆ ಡಿಗ್ರಿ ಕಾಮನ್ ಆಗಿದ್ರೆ ಸಾಕು, ಅದರಲ್ಲಿ ಕಾಮರ್ಸ್ ಆಗಿರಬೇಕು ಅಥವಾ ನಾರ್ಮಲ್ ಡಿಗ್ರಿ ಅನ್ನೋದೆಲ್ಲ ಇರುತ್ತೆ. ಅದನ್ನು ನೋಡಿಕೊಂಡು ನಿಮಗೆ ಯಾವುದಾಗತ್ತೆ
ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡಿ. ಅಪ್ಲಿಕೇಶನ್ ಫೀಸ್ ಮಿನಿಮಮ್ ಆಗಿ 100 ರೂಪೀಸ್ ಇದೆ. ಇದು ಜನರಲ್ ಮೆರಿಟ್ ಅವರಿಗೆ 2A 2B ಅವರು OBC ಅವರು ಎಲ್ರಿಗೂ ಮಿನಿಮಮ್ 100 ರೂಪೀಸ್ ಫೀಸ್ ಪೇ ಮಾಡಬೇಕು. ಹಾಗೆ ವುಮನ್ ಕ್ಯಾಂಡಿಡೇಟ್ ಮತ್ತು SC ST ಅವರಿಗೆ ಹಾಗೂ ಅಂಗವಿಕಲರಿಗೆ ಮತ್ತು ಎಕ್ಸರ್ವಿಸ್ ಮ್ಯಾನ್ಗಳಿಗೂ ಫೀಸ್ ಇಲ್ಲ. ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕ್ಬೋದು ಇವರೆಲ್ಲವ. ಜನರಲ್ ಮೆರಿಟ್ ಮತ್ತು OBC ಅವರು ಮಾತ್ರ 100 ರೂಪೀಸ್ ತುಂಬಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಇದು ವಿಂಡೋಸ್ ಕರೆಕ್ಷನ್ ವಿಂಡೋ ಓಪನ್ ಆಗೋದ್ರ ಬಗ್ಗೆ ಇದೆ. ಏನಾದರೂ ತಪ್ಪುಗಳಾಗಿದ್ದರೆ ಇಲ್ಲಿ ಕರೆಕ್ಷನ್ ವಿಂಡೋ ಮೂಲಕ ನೀವು ಕರೆಕ್ಷನ್ ಮಾಡ್ಕೋಬಹುದು. ಇದರಲ್ಲಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಏನಿದೆ ಅಂದರೆ ನೀವು ಅಪ್ಲಿಕೇಶನನ್ನು ಫೈನಲ್ ಆಗಿ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿದರೆ ಮಾತ್ರ ಕರೆಕ್ಷನ್ ವಿಂಡೋ ಓಪನ್ ಆದಾಗ ಕರೆಕ್ಷನ್ ಮಾಡ್ಬೋದು. ನೀವು ಅರ್ಧದಲ್ಲೇ ಬಿಟ್ಕೊಂಡು ಕರೆಕ್ಷನ್ ವಿಂಡೋದಲ್ಲಿ ಮತ್ತು ಸಬ್ಮಿಟ್ ಮಾಡ್ತೀನಿ ನಾನು ಅಂತಿದ್ರೆ ಆಗೋದಿಲ್ಲ. ಅದೊಂದು ನೆನಪಿರಲಿ. ಅದಾದ ನಂತರ ಕರೆಕ್ಷನಲ್ಲಿ ಏನಾದರೂ ಕರೆಕ್ಷನ್ ಮಾಡಿದರೆ ನೀವು ಮತ್ತೆ ಇಲ್ಲಿ ರಿಪೀಟ್ 200 ರೂಪೀಸ್ ಫೀಸ್ ತುಂಬಬೇಕು ಅಂತಿದೆ ನೋಡಿ. ಮತ್ತು ಇಲ್ಲಿ ಫಸ್ಟ್ ಅಟೆಂಪ್ಟ್ ಅವರಿಗೆ 500 ರೂಪೀಸ್ ಫೀಸ್ ತುಂಬಬೇಕು ಅಂತಲೂ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಚಾರ್ಜಸ್ಸು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೊಲ್ಲಂ, ಕೊಟ್ಟಯಂ, ಕೋಜಿಕೋಡೆ, ತ್ರಿಸೂರ್, ತಿರುವನಂತಪುರಂ ಮತ್ತು ಕರವಟ್ಟಿ. ಇಷ್ಟು ಕಡೆ ಇದೆ. ಇಷ್ಟರಲ್ಲಿ ನಿಮ್ಗೆ ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಎಕ್ಸಾಮ್ ಸೆಂಟ್ರನ್ನು ತಗೋಬಹುದು. ಓಕೆ, ಹೀಗೆ ಮುಂದೆ ಹೋಗೋಣ. ಮುಂದೆ ನೋಡೋದಾದರೆ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಒಟ್ಟು 2 ಎಕ್ಸಾಮ್ ಇರುತ್ತೆ. ಟ್ರಯಲ್ 1ನಲ್ಲಿ ಪಾಸ್ ಆದವರಿಗೆ ಟ್ರಯಲ್ 2 ಎಕ್ಸಾಮ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿ ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮ್ ನೋಟಿಸ್ ಎಲ್ಲ ಯಾವಾಗ ಬಿಡ್ತೀವಿ ಆವಾಗಲೇ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ತಿರಬೇಕು. ಮತ್ತು ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ, ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಬೇಕಾದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಹೋಗುವ ನಾವು. ಇಲ್ಲಿ ನೋಡಿ, ಎಕ್ಸಾಮ್ ಟ್ರಯಲ್ 1ನಲ್ಲಿ ಎಕ್ಸಾಮಿಗೆ ಏನೇನು ಬೀಳುತ್ತೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 25 ಮಾರ್ಕ್ಸ್ ಬೀಳುತ್ತಂತೆ. ಇದರಲ್ಲಿ ನೋಡಿ, ಇಲ್ಲಿ ಟೋಟಲ್ ಆಗಿ ಫಸ್ಟ್ ಎಕ್ಸಾಮಲ್ಲಿ 200 ಮಾರ್ಕ್ಸಿನ ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ ಒಟ್ಟು 100 ಕ್ವಶನ್ಸು, ಒಂದು ಕ್ವಶನ್ನಿಗೆ 2 ಮಾರ್ಕ್ಸು, ಆ ರೀತಿ ಇರುತ್ತೆ. ಅದರಲ್ಲಿ ಏನಾದರೂ ಒಂದು ತಪ್ಪಾದರೆ 0.50% ಮಾರ್ಕ್ಸ್ ಕಟ್ ಆಗುತ್ತೆ 1 ಮಾರ್ಕ್ಸಿಗೆ. ಹಾಗೆ ನೋಡೋದಾದರೆ ಈಗ ಇಲ್ಲಿ ಫಸ್ಟ್ ಎಕ್ಸಾಮಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 25 ಕ್ವಶನು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು 25 ಕ್ವಶನ್ ಇರುತ್ತೆ. ಹಾಗೂ ಇಂಗ್ಲೀಷ್ ಕಂಪ್ರೆನ್ಷನ್ 25 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಪಾಸ್ ಆದವರಿಗೆ ಟ್ರಯಲ್ 2 ಎಕ್ಸಾಮ್ ಇರುತ್ತೆ. ಟ್ರಯಲ್ 2 ಎಕ್ಸಾಮಲ್ಲಿ ಇಲ್ಲಿ ನೋಡಿ, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತ ಮಾಡಿದ್ದಾರೆ. ಮತ್ತು ಸೆಕ್ಷನ್ 4 ಕೂಡ ಇದೆ ನೋಡಿ. ಮತ್ತು ಇಲ್ಲಿ ನೋಡೋದಾದರೆ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ 3 ಇರುತ್ತೆ. ಒಟ್ಟು ನೋಡೋದಾದರೆ ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ ಇರುತ್ತೆ. ಕಡೆಗೆ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಮ್ಯಾಥಮೆಟಿಕಲ್ ಎಬಿಲಿಟೀಸ್ 30 ಮಾರ್ಕ್ಸು, 30 ಕ್ವಶನ್ಸ್ 60 ಮಾರ್ಕ್ಸು. ಹಾಗೂ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸು 30 ಕ್ವಶನ್, ಟೋಟಲ್ 60 ಕ್ವಶನ್ ಇರುತ್ತೆ. ಹಾಗೂ ಸೆಕ್ಷನ್ 2ದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರೆನ್ಷನ್ 45 ಕ್ವಶನ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್. ಹಾಗೂ ಸೆಕ್ಷನ್ 3ರಲ್ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ 20 ಕ್ವಶನ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಆನ್ ಡಾಟಾ ಎಂಟ್ರಿ ಟಾಸ್ಕ್ ಅಂತೆ. ಅಲ್ಲಿ ಟೈಪ್ ಮಾಡಿ ತೋರಿಸ್ಬೇಕು. ಆಮೇಲೆ ಅದರಲ್ಲಿ ಡಾಟಾ ಎಂಟ್ರಿ ಎಷ್ಟು ಸ್ಪೀಡ್ ಟೆಸ್ಟ್ ಇರುತ್ತಲ್ವಾ, ಅದು ಮಾಡ್ತಾರೆ. ಅದಾದ ನಂತರ ಮುಂದೆ ಸ್ಟ್ಯಾಟಿಸ್ಟಿಕ್ಸ್ 100 ಕ್ವಶನ್ ಇರುತ್ತೆ. ಜನರಲ್ ಸ್ಟಡೀಸ್ 100 ಕ್ವಶನ್. ಎಲ್ಲದು 100 ಕ್ವಶನ್ ಅಂದರೆ ಕಡೆಗೆ ಅದಕ್ಕೆ 2 ಮಾರ್ಕ್ಸ್ ಆ ಥರ ಇರುತ್ತೆ. ಒಂದು ಕ್ವಶನಿಗೆ 2 ಮಾರ್ಕ್ಸ್ ಆ ಟೈಪ್ ಇರುತ್ತೆ. ಅದರಲ್ಲಿ ಪಾಸ್ ಆದವ್ರದ್ದು ಕಡೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ತೆಗಿತಾರೆ. ಓಕೆ, ಅದಾದ ನಂತರ ಈಗ ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಪ್ರೊಸೆಸ್ ತಿಳಿಸಿದ್ದಾರೆ ನೋಡಿ. ಅದರಲ್ಲಿ ಜನರಲ್ ಮೆರಿಟ್ ಅವರಿಗೆ ಟ್ರಯಲ್ 1 ಎಕ್ಸಾಮಲ್ಲಿ 30%
30% ಜನರಲ್ ಮೆರಿಟ್ ಅವರಿಗೆ ಸೆಲೆಕ್ಷನ್ ಮಾಡ್ತಾರೆ. ಹಾಗೆ OBC ಅವರಿಗೆ 25% ಸೆಲೆಕ್ಷನ್ ಮಾಡ್ತಾರೆ. ಆಲ್ ಅದರ್ ಕೆಟಗರಿ ಅವರು ಎಲ್ರಿಗೂ 20% ಸೆಲೆಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಜನರಲ್ ಮತ್ತೆ ಟ್ರಯಲ್ 2ದಲ್ಲಿ 20% ಜನರಲ್ ಅವರಿಗೆ ಸೆಲೆಕ್ಷನ್ ಮಾಡ್ತಾರೆ. OBC ಅವರಿಗೆ 25% ಸೆಲೆಕ್ಷನ್ ಮಾಡ್ತಾರೆ. ಕಡೆಗೆ ಆಲ್ ಅದರ್ ಕೆಟಗರಿ ಅವರಿಗೆ 30% ಸೆಲೆಕ್ಷನ್ ಮಾಡ್ತಾರೆ. ಇಲ್ಲೆಲ್ಲ ನೀವು ಎಕ್ಸಾಮ್ ಅಲ್ಲಿ ಕಡೆಗೆ ಏನಾದರೂ ತಪ್ಪುಗಳನ್ನ ಮಾಡಿ ಡಿಬಾರ್ ಎಲ್ಲ ಆದ್ರೆ ಏನೇನಾದ್ರೂ ಡಿಬಾರ್ ಆದರೆ ಎಷ್ಟು ವರ್ಷ ಅನ್ನೋದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸರಿ ಮಾಡಿ ನೋಡಿ ನೆನ್ಪಿಟ್ಕೊಳ್ಳಿ. ಅಂತ ತಪ್ಪುಗಳನ್ನು ಯಾವತ್ತೂ ಮಾಡೋಕೆ ಹೋಗಬೇಡಿ. ಈಗ ಮುಂದೆ ಹೋಗೋಣ. ಮುಂದೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ಸರ್ಟಿಫಿಕೇಟ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಸರ್ಟಿಫಿಕೇಟು ಯಾವ್ಯಾವ ಫಾರ್ಮೆಟಲ್ಲಿ ಇರಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನಾವು ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅದರಲ್ಲಿ ಈಗ ಫಸ್ಟ್ ಕ್ಯಾಂಡಿಡೇಟು SSC ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆಗುವಾಗ ನಿಮ್ಮ SSC ರಿಜಿಸ್ಟ್ರೇಷನ್ 1 ಟೈಮ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. ಹಾಗೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಆಗಿದ್ರೆ, ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು, ನಿಮ್ಮ ಎಜುಕೇಷನ್ ಡೀಟೇಲ್ಸು ಎಲ್ಲ ಕೇಳುತ್ತೆ. ಅವುಗಳೆಲ್ಲವನ್ನು ಫಿಲ್ ಮಾಡಬೇಕು. ಫಿಲ್ ಆದ ನಂತರ ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಎಲ್ಲ ಕೇಳುತ್ತೆ. ಅಲ್ಲಿ ಕೇಳಿರುವಂಥ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಕಡೆಗೆ ಒಂದ್ಸಲ ಸರಿಯಾಗಿದೆ ಎಲ್ಲ ನೋಡಿಕೊಂಡು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ನಿಮಗೆ. ಅದನ್ನು ತಗೊಂಡು ಕಡೆಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೆಕ್ಸ್ಟ್ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ನಂತರ ನಿಮ್ಗಲ್ಲಿ ಯಾವ್ಯಾವ ಜಾಬ್ ಅಪ್ಲಿಕೇಶನ್ಗಳು ಓಪನ್ ಇದೆ ಅನ್ನೋ ತೋರಿಸುತ್ತೆ. ಅದರಲ್ಲಿ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ಬೇಕಂತಿದ್ದೀರಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ CGL ಅಲ್ವಾ ಅಪ್ಲೈ ಮಾಡ್ತಿರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸು, ಕೆಟಗರಿ ಡೀಟೇಲ್ಸು, ಕಡೆಗೆ ನಿಮ್ಮ 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿರುವಂಥ ಎಲ್ಲ ಡೀಟೇಲ್ಸ್ಗಳು ತೋರಿಸುತ್ತೆ. ಅವುಗಳೆಲ್ಲವನ್ನ ಫಿಲ್ ಮಾಡಿ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಎಲ್ಲ ಕರೆಕ್ಟ್ ಇದ್ರೆ ಲಾಸ್ಟಲ್ಲಿ ಕಡೆಗೆ ನಿಮ್ಮ ಆಧಾರ್ ಕಾರ್ಡ್ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ, ಅದನ್ನ ಮಾಡಬೇಕು. ಅದಾದ ನಂತರ ನಿಮ್ಮ ಲೈವ್ ಫೋಟೋ ಒಂದು ಕೇಳುತ್ತೆ. ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ಲೈವ್ ಫೋಟೋ ಕ್ಯಾಪ್ಚರ್ ಆದ ನಂತರ ನಿಮ್ಮ ಸಿಗ್ನೇಚರ್ ಹಾಕೋದಿರುತ್ತೆ. ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ಕೊನೆಯಲ್ಲಿ ಸಬ್ಮಿಟ್ ಮಾಡೋದು. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ನೋಡಿಕೊಂಡು ಸಬ್ಮಿಟ್ ಮಾಡೋದು. ಸಬ್ಮಿಟ್ ಆದ ನಂತರ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದಮೇಲೆ ಫೈನಲ್ ಪ್ರಿಂಟ್ ಬರುತ್ತೆ. ಆ ಪ್ರಿಂಟೌಟನ್ನು ತೆಗೆದಿಟ್ಕೊಂಡ್ರೆ ಆಯ್ತು. ಕಡೆಗೆ ಕೊನೆಯಲ್ಲಿ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಕೆಲಸ ಮುಗೀತದೆ. ಮುಂದಿನ ದಿನಗಳಲ್ಲಿ ಎಕ್ಸಾಮಿಗೆ ಹಾಲ್ ಟಿಕೆಟನ್ನು ಬಿಡ್ತಾರೆ. ಎಕ್ಸಾಮ್ ಡೇಟು ಫಿಕ್ಸ್ ಆದ ನಂತರ ನಿಮ್ಮ ಎಕ್ಸಾಮ್ ಹತ್ತಿರ ಬಂದಾಗ ನಿಮಗೆ ಹಾಲ್ ಟಿಕೆಟ್ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಾಗ ಇದೇ ವೆಬ್ಸೈಟ್ಗೆ ಬಂದು ಮತ್ತೆ ರೀಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ತಗೊಂಡು ಎಕ್ಸಾಮಿಗೆ ಎಂಟರ್ ಆಗ್ಬೋದು. ಇದಿಷ್ಟು CGL ಅಪ್ಲಿಕೇಶನ್ ಹಾಕೋಕ್ಕೆ ನಾವು ಕೊಟ್ಟಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.